ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಭಾನುವಾರದ ಹರಟೆಗೆ ಸ್ವಾಗತ. ಮೊನ್ನೆ ತಮಗೊಂದು ಮಾತು ಕೊಟ್ಟಿದ್ದೆ, ಸಾಧ್ಯವಾದರೆ ಈ ವಾರದ ಭಾನುವಾರದ ಹರಟೆಯಲ್ಲಿ ಮುಂಬೈ ಕುರಿತು ಪ್ರಸ್ತಾಪ ಮಾಡೋಣ ಅಂತ. ನನಗೆ ತುಂಬ ಇಷ್ಟದ ನಗರ ಅದು. ನಾನು ಯಾವುದೇ ಶುಭ ಕೆಲಸ ಮಾಡುವುದಕ್ಕಿಂತ, ಶುಭ ಕಾರ್ಯ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಮುಂಬೈನ ಮಹಾಲಕ್ಷ್ಮಿಗೆ ಹೋಗಿ ನತಮಸ್ತಕನಾಗಿ ಆಶೀರ್ವಾದ ಪಡೆದು ಬಂದು ಕೆಲಸ ಪ್ರಾರಂಭ ಮಾಡುವಂಥ ಸಂಪ್ರದಾಯವನ್ನು ಹಾಕ್ಕೊಂಡಿದ್ದೇನೆ ಕಳೆದ 2 ದಶಕದಿಂದ. ಅದೇನೋ ಒಂದು ನಂಬಿಕೆ, ಶ್ರದ್ಧೆ, ಭಕ್ತಿ. ಈಗ ಇವತ್ತು ಆ ವಿಷಯದ ಕುರಿತೇ, ಮುಂಬೈ ಕುರಿತೇ ಮಾತನಾಡಲಿಕ್ಕೆ ಅಂಥ ಸಂದರ್ಭ ಒದಗಿ ಬಂದಿದೆ. ಅದೇನಪ್ಪ ಅಂತಂದರೆ, ಮುಂಬೈ ರಾಜಕಾರಣದಲ್ಲಿ ಭಾಳ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಯಾಗಿದೆ. ಮುಂಬೈ ಯಾವತ್ತೂ ಭಾಷೆಯ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಮುಂಬೈ ಯಾವತ್ತೂ ಇತರರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಮುಂಬೈ ಜನರು ಯಾವತ್ತೂ ಗಾಸಿಪ್ ಮಾಡ್ತಾ ಕೂಡ್ಲಿಕ್ಕೆ ಸಮಯ ಇಲ್ಲ ಅವ್ರ ಹತ್ರ. ಮುಂಬೈ ಜನರು ಯಾವತ್ತೂ ದ್ವೇಷ, ರೋಷ, ಅಸೂಯೆ ಇದರಲ್ಲಿ ಸಮಯವನ್ನು ಕಾಲಹರಣವನ್ನು ಮಾಡೋದಿಲ್ಲ. ಅಂಥ ಮುಂಬೈನಲ್ಲಿ ಈಗ ಮರಾಠಿ ಅಸ್ಮಿತೆ, ಹಿಂದಿ ಕುರಿತಾದಂಥ ದ್ವೇಷ, ಇತರ ಭಾಷೆಗಳು ಬೇಡ, ಈ ರೀತಿಯಾದಂಥ ಒಂದು ವಾತಾವರಣ ಸೃಷ್ಟಿ ಮಾಡುವಂಥ ಇಬ್ಬರು ಸೋತ ನಾಯಕರು ಜಂಟಿಯಾಗಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಬ್ಬ ಉದ್ಧವ್ ಠಾಕ್ರೆ, ತಂದೆಯಿಂದ ಪಿತ್ರಾರ್ಜಿತವಾಗಿ ಬಂದಂಥ ಒಂದು ಪಕ್ಷ, ಒಂದು ಸಂಘಟನೆ ಶಿವಸೇನೆ ಅಂತ. ಅದನ್ನು ಹೈಜಾಕ್ ಮಾಡಿ ಆಯಿತು. ಈಗಾಗಲೇ ಏಕನಾಥ್ ಶಿಂದೆಯ ಪಾಲಾಗಿದೆ. ಈಗ ಶಿವಸೇನಾ UBT ಅಂತ ಹೆಸರಿಟ್ಟುಕೊಂಡು ಕಾರ್ಯಕರ್ತರೇ ಇರಲಾರ್ದಂಥ, ಗೂಂಡಾಪಡೆಯನ್ನು ಸಾಕಿಕೊಂಡಂಥ, ಒಂದು ಅಸ್ಮಿತೆಯೇ ಇರಲಾರ್ದಂಥ ವ್ಯವಸ್ಥೆಯನ್ನು ಪೋಷಿಸಿಕೊಂಡು ಹೋಗ್ತಾ ಇದ್ದಾರೆ. ಇನ್ನೊಬ್ಬ ರಾಜ್ ಠಾಕ್ರೆ, ಬಾಳಾ ಠಾಕ್ರೆ ತನಗೆ ಶಿವಸೇನೆಯನ್ನು ವಹಿಸಿಕೊಡಲಿಲ್ಲ, ಉತ್ತರಾಧಿಕಾರವನ್ನು ಅನ್ನುವಂಥ ಕಾರಣವನ್ನು ಇಟ್ಕೊಂಡು ಪ್ರತ್ಯೇಕವಾಗಿ ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ಅಂತ ಮಾಡಿಕೊಂಡು ಅದು ಡಿಸಾಸ್ಟರ್ ಆಗಿ ರಾಜಕೀಯವಾದಂಥ ಅಸ್ತಿತ್ವ ಇರಲಾರ್ದಂಥ ತ್ರಿಶಂಕು ಸ್ಥಿತಿಯಲ್ಲಿರುವಂಥ ರಾಜಕೀಯ ಪ್ರವೃತ್ತಿ. ಇವರಿಬ್ಬರು ನಿನ್ನೆ ವಿಜಯ ಮೇಲಾವ ಅಂತ ಮಾಡಿದರು. ಮೇಳಾವ ಅಂದರೆ ರ್ಯಾಲಿ, ಮರಾಠಿಯಲ್ಲಿ ಮೇಲಾವ ಅಂತ. ವಿಜಯ ರ್ಯಾಲಿ. ಯಾವುದರ ವಿಜಯ? ಏನು ಕಾರ್ಗಿಲ್ ವಿಜಯನೋ ಅಥವಾ ಆಪರೇಷನ್ ಸಿಂಧೂರ್ ವಿಜಯನೋ? ಅದಲ್ಲ. ದೇವೇಂದ್ರ ಫಡ್ನವೀಸ್ ಅವರು ಏಪ್ರಿಲ್ 14ಕ್ಕೆ ಯಾವ ಆದೇಶವನ್ನು ಮಾಡಿದರು, ಸರ್ಕಾರಿ ಆದೇಶ, 3ನೇ ಭಾಷೆಯಾಗಿ ಹಿಂದಿಯನ್ನು ಕಡ್ಡಾಯಗೊಳಿಸಬೇಕು ಅಂತ, ಅದನ್ನು ವಾಪಸ್ ಪಡೆದುದರ ಫಲಶ್ರುತಿಯಾಗಿ ಇವರದೊಂದು ಮೇಲಾವ, ವಿಜಯ ಮೇಲಾವ, ನಮಗೆ ಗೆಲುವಾಗಿದೆ ಅಂತ. ಮೊದಲನೇದಾಗಿ ತ್ರಿಭಾಷಾ ಸೂತ್ರದಲ್ಲಿ ನರೇಂದ್ರ ಮೋದಿ ಅವರು ಹೇಳಿದಾಗೆ ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ನೋ ಅಡಿಯಲ್ಲಿ ತ್ರಿಭಾಷಾ ಸೂತ್ರದಲ್ಲಿ 3ನೇ ಭಾಷೆ ಕಡ್ಡಾಯ ಅಂತ ಅವರೆಲ್ಲೂ ಹೇಳಿಲ್ಲ. ಅವ್ರು ಹೇಳಿದ್ದೇನು, ಮೊದಲೇ ಭಾಷೆಯಾಗಿ ಯಾವುದೇ ರಾಜ್ಯ ಇದ್ದರೂ ಕೂಡ, ಇದು ಭಾರತ ದೇಶ ಭಾಷಾವಾರು ಪ್ರಾಂತ್ಯ ಮಾಡಿದ್ದರಿಂದಾಗಿ ಮೊದಲೇ ಭಾಷೆ ಮಾತೃಭಾಷೆ, 2ನೇ ಭಾಷೆ ಇಂಗ್ಲೀಷು, 3ನೇ ಭಾಷೆ ಆಯಾ ವಿದ್ಯಾರ್ಥಿಯ ಆಯ್ಕೆಗೆ ಬಿಟ್ಟಂಥ ವಿಚಾರ. ಆತ ಯಾವ ಭಾಷೆಯನ್ನಾದರೂ ಸ್ವೀಕಾರ ಮಾಡ್ಬೋದು, ಅವನ ವಿವೇಚನೆ ಅದು. ಆದರೆ ಕನಿಷ್ಠ 20 ವಿದ್ಯಾರ್ಥಿಗಳು ಆಯಾ ತರಗತಿಯಲ್ಲಿದ್ದಾಗ ಆ ಭಾಷೆಯನ್ನು ಕಲಿಕೆಗೆ ಆಯ್ಕೆ ಮಾಡಲಾಗುತ್ತೆ. ಅದು 20 ಜನ ತೆಲುಗು ಕೇಳಬಹುದು, ಅಥವಾ 20ಕ್ಕಿಂತ ಹೆಚ್ಚು ಜನ ತಮಿಳು ಕೇಳಬಹುದು, ಮಲಯಾಳಂ ಕೇಳಬಹುದು, ಯಾವುದೇ ಭಾಷೆ ಕೇಳಿ ಆ ಭಾಷೆಯನ್ನು ಕಲಿಸುವಂಥ ವ್ಯವಸ್ಥೆ ಇರಬೇಕು ಎನ್ನುವಂಥ ಶಿಕ್ಷಣ ನೀತಿ ಅದು. ದೇವೇಂದ್ರ ಫಡ್ನವೀಸ್ ಏನು ಮಾಡಿದರು, 3ನೇ ಭಾಷೆಯಾಗಿ ಹಿಂದಿಯನ್ನು ಕಲಿಯಬೇಕು ಅನ್ನುವುದನ್ನು ಕಡ್ಡಾಯಗೊಳಿಸಬೇಕು. ಇಂಥದ್ದೊಂದು ಅವಕಾಶವನ್ನು ಯಾವತ್ತೂ ಶತ್ರುಪಾಳೆಯ ಕಾಯ್ತಾ ಇರ್ತದೆ, ವಿರೋಧ ಪಕ್ಷದವರು ಕಾಯ್ತಾ ಇರ್ತಾರೆ. ಅವ್ರಿಗೊಂದು ಅವಕಾಶ ಬೇಕು ಹೋರಾಟ ಮಾಡಿ. ಯಾವತ್ತೂ ನೆನ್ಪಿಡಿ, ಸೋತ ಶತ್ರುಪಕ್ಷ ಇರ್ತಲ್ಲ, ಸೋತ ಪ್ರತಿಸ್ಪರ್ಧಿ ಇರ್ತಾರಲ್ಲ, ಯಾವತ್ತೂ ಆತ ಮಹಾನ್ ಅಪಾಯಕಾರಿ, ಉಳಿದೆಲ್ಲರಿಗಿಂತ ಅಪಾಯಕಾರಿ ಆತನೇ. ಏಕೆಂದರೆ ಆತ ಯಾವುದೇ ಸ್ಥಿತಿಯಲ್ಲಿ ಕೂಡ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ಭಯಂಕರವಾದ ಅಪಾಯಕಾರಿಯಾದ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಸಿದ್ಧನಾಗಿರ್ತಾನೆ. ಇದರ ಫಲಶ್ರುತಿ ಏನಾಯಿತು, ಒಂದಷ್ಟು ಘಟನೆಗಳು ಮುಂಬೈನಲ್ಲಿ ನಡೆದವು. ಒಬ್ಬ ವರ್ತಕ, ಮೀರಾ ರೋಡ್ನಲ್ಲಿರುವಂಥ ವರ್ತಕ, ಮೀರಾ ರೋಡ್ನಲ್ಲಿ ಅತಿ ಹೆಚ್ಚು ಮುಸಲ್ಮಾನರಿರುವಂಥ ಪ್ರದೇಶ. ಹಂಗೆ ನೋಡಿದರೆ ಅಲ್ಲಿ ಒಬ್ಬ
ಆತನ ಹೆಸರು ಬಾಬುಲಾಲ್ ಚೌಧರಿ ಅಂತ. ನೀನು ಮರಾಠಿಯಲ್ಲಿ ಮಾತಾಡುವಂಥ ಗ್ರಾಹಕ ಕೇಳ್ದ. ನಾನು ಮರಾಠಿಯಲ್ಲಿ ಮಾತಾಡೋದಿಲ್ಲ ಅಂದಾಯಿತ ಬಾಬುಲಾಲ್ ಚೌಧರಿ. ಆತನನ್ನು ಚೆನ್ನಾಗಿ ಥಳಿಸಲಾಯಿತು. ಥಳಿಸಿದ್ದಷ್ಟೇ ಅಲ್ಲ, ಆತನನ್ನು ಕರ್ಕೊಂಡೋಗಿ ಮಹಾರಾಷ್ಟ್ರ ನವನಿರ್ಮಾಣ ಸೇನಾ ಕಚೇರಿಯಲ್ಲಿ ಆತನನ್ನು ಕ್ಷಮೆ ಕೇಳು ಅಂತ ಹೇಳಲಾಯಿತು. ಊಟ ಬಯಸ್ ಮಾಡಿಸಲಾಯಿತು, ಅದನ್ನು ವಿಡಿಯೋ ಮಾಡಲಾಯಿತು, ವೈರಲ್ ಮಾಡಲಾಯಿತು. ಹೆದರಿಸುವ ಪ್ರಕ್ರಿಯೆ ನಡೀತು. ಇತರೆ ಭಾಷೀಯರಿಗೆ ಹೆದರಿಸುವಂಥ ಪ್ರಕ್ರಿಯೆ. ಅಂದರೆ ಬೇರೆ ಯಾರೂ ಕೂಡ ಮರಾಠಿ ಮಾತಾಡದಿದ್ದರೆ ಮುಂಬೈನಲ್ಲಿ ಬದುಕಲಿಕ್ಕಾಗೋದಿಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಮಾಡುವ ಮತ್ತು ಸರ್ಕಾರಕ್ಕೆ ನೆನಗುದಿಯನ್ನು ತರುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಲಾಯಿತು. ಹೀಗೆ ಮಾಡಿದ ಮೇಲೆ ಇಂಥದೇ ಬೇರೆ ಬೇರೆ ಘಟನೆಗಳು ಬೇರೆ ಬೇರೆ ಪ್ರದೇಶದಲ್ಲಿ ನಡೀಲಿಕ್ಕೆ ಶುರು ಮಾಡಿದ್ವು. ಯಾವುದೋ ಕಚೇರಿಯ ಮೇಲೆ ಕಲ್ಲು ತೂರಾಟ ಮಾಡೋದು, ಇನ್ಯಾರೋ ವರ್ತಕನ ಮೇಲೆ ಅಟ್ಯಾಕ್ ಮಾಡೋದು, ಈ ರೀತಿಯದಾದಂಥ ಉಪದ್ರವವನ್ನು ಕೊಡಲಿಕ್ಕೆ ಒಂದು ಕಡೆ ಉದ್ಧವ್ ಠಾಕ್ರೆ ಪಡೆ ಆತ ಬಾಯ್ಬಿಟ್ಟು ಹೇಳ್ದ, ನಾ ರೌಡಿಗಳ ಪಡೆಯನ್ನು ಇದಕ್ಕೋಸ್ಕರ ಸಾಕಿದ್ದೇನೆ, ಮರಾಠಿಗಾಗಿ ನಾನು ಯಾವ ತ್ಯಾಗಕ್ಕೂ ಸಿದ್ಧನಾಗಿದ್ದೆ ಅಂತ ಉದ್ಧವ್ ಠಾಕ್ರೆ ಹೇಳ್ತಾರೆ. ಈ ಕಡೆ ರಾಜ್ ಠಾಕ್ರೆ ತನ್ನ ರಾಜಕೀಯ ಅಸ್ತಿತ್ವಕ್ಕಾಗಿ ಉಳಿದ ಎಲ್ಲ ರಾಜ್ಯಗಳಿಂದ ವಲಸೆ ಬಂದಿರುವಂಥ ಪರಸ್ಥಳೀಯರೇನಿದ್ದಾರೆ, ಪರ ರಾಜ್ಯದವರೇನಿದ್ದಾರೆ, ಅವರ ಬದುಕನ್ನೇ ನೆನಗುದಿಗೆ ತೆಗೆದುಕೊಂಡು ಹೋಗುವಂಥ ಅಪಾಯಕಾರಿ ಸ್ಥಿತಿಯನ್ನು ನಿರ್ಮಾಣ ಮಾಡ್ತಾರೆ. ಅಷ್ಟೊತ್ತಿಗೆ ಇವರು ವಿಡ್ರಾ ಮಾಡ್ತಾರೆ. ಹಿಂದಿಯನ್ನು ಕಡ್ಡಾಯ ಅಲ್ಲ, ಅದಕ್ಕೋಸ್ಕರ ಒಂದು ಸಮಿತಿಯನ್ನು ಮಾಡಿದ್ದೇವೆ, ಅದು ಶಿಫಾರಸು ಮಾಡುತ್ತೆ, ಅದಕ್ಕನುಗುಣವಾಗಿ 3ನೇ ಭಾಷೆಯನ್ನು ಜಾರಿಗೆ ತರುವಂಥ ಪ್ರಯತ್ನ ಮಾಡ್ತೀವಿ ಅಂತ. ಮೊದಲನೇದಾಗಿ ಈ ರೀತಿ ಯೂಟರ್ನ್ ಹೊಡಿಬಾರ್ದು. ಸರ್ಕಾರ ಯಾವತ್ತೂ ಒಂದು ನಿಲುವನ್ನು ತೆಗೆದುಕೊಂಡ್ರೆ ಆ ನಿಲುವಿಗೆ ಬದ್ಧರಾಗಿರಬೇಕು. ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ 1000 ಸಲ ಅದರ ಬಗ್ಗೆ ಆಲೋಚನೆ ಮಾಡಬೇಕು. ಇದನ್ನು ಹೇಗೆ ವಿರೋಧ ಪಕ್ಷದವ್ರು ಬಳಸ್ಕೊತಾರೆ, ಇದನ್ನು ಹೇಗೆ ಜನ ಸ್ವೀಕಾರ ಮಾಡ್ತಾರೆ, ಜನ ಇದಕ್ಕೆ ಸ್ಪಂದಿಸ್ತಾರಾ, ಇದು ಜನವಿರೋಧಿಯಾಗಿದೆಯಾ, ಸರ್ಕಾರಕ್ಕೆ ಕಂಟಕಪ್ರಾಯ ಆಗತ್ತಾ, ಇದೆಲ್ಲ ಆಲೋಚನೆ ಮಾಡಿ ಯಾವುದೇ ಒಂದು ಆದೇಶವನ್ನು ಮಾಡಬೇಕು. ಆದರೆ ದೇವೇಂದ್ರ ಫಡ್ನವೀಸ್ ಅದರಲ್ಲಿ ಎಡವಿದ್ದನ್ನೇ ತಮ್ಮ ಪ್ಲಸ್ ಪಾಯಿಂಟ್ ಅಂತ ತಿಳ್ಕೊಂಡು ಈ ಇಬ್ಬರು ದಾಯಾದಿಗಳು ಕುಸ್ತಿ ಹಿಡಲಿಕ್ಕೆ ಶುರು ಮಾಡಿದರು. ಅದರ ಮೇಳಾವ ನಡೀತು ವರ್ಲಿನಲ್ಲಿ ನಿನ್ನೆ. ಎಂಥ ದುರಂತ ಅಂದರೆ, ಮುಂಬೈ ಯಾರ ಸ್ವತ್ತು ಅಲ್ಲ, ಕೇವಲ ಮಹಾರಾಷ್ಟ್ರಿಗರ ಸ್ವತ್ತಂತೂ ಖಂಡಿತ ಅಲ್ಲ. ಏಕೆಂದರೆ ಮೂಲ ಮರಾಠಿಗರು ಎಷ್ಟು ಜನ ಇದ್ದಾರೆ ಅಂತ ನೋಡಿದರೆ ನಿಮಗೆ 10ರಿಂದ 15% ಮಾತ್ರ ನಿಮ್ಗೆ ಸಿಗ್ತಾರೆ. ಉಳಿದ 85% ಜನ ಏನಿದ್ದಾರೆ ಅವರೆಲ್ಲರೂ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಮುಂಬೈಯನ್ನು ಕಟ್ಟಿದಂಥ ಜನ ಅವರು. ಮುಂಬೈನಲ್ಲಿ ಟ್ಯಾಕ್ಸಿಗಳೇನಿದ್ದಾವೆ ಅದನ್ನು ಉತ್ತರ ಪ್ರದೇಶದವರು ಬಿಹಾರಿಗಳು ನೋಡ್ಕೋತಾರೆ. ಮುಂಬೈನಲ್ಲಿರುವಂಥ ರೆಸ್ಟೋರೆಂಟ್ಗಳೇನಿದ್ದಾವೆ ಆ ರೆಸ್ಟೋರೆಂಟ್ಗಳನ್ನು ನಮ್ಮ ಕನ್ನಡಿಗರು, ತುಳುವರು, ದಕ್ಷಿಣ ಕನ್ನಡದವರು ನೋಡ್ಕೋತಾರೆ. ಹೀಗೆ ಇನ್ನು ಅಲ್ಲಿರುವಂಥ ಫುಟ್ಪಾತ್ ವ್ಯಾಪಾರ ಇದೆಯಲ್ಲ, ಫುಟ್ಪಾತ್ ಈ ಫೋರ್ಟ್ ಏರಿಯಾದಲ್ಲಿ ನೀವು VT ಸ್ಟೇಷನ್ನಿಂದ ಮುಂದೆ ಚರ್ಚ್ ಗೇಟ್ ಕಡೆ ನಡ್ಕೊಂಡು ಹೋದರೆ ಎರಡೂ ಕಡೆ ನಿಮ್ಗೆ ಸಿಗೋರೆಲ್ಲ ಮಲಯಾಳಿಗಳು ಸಿಗ್ತಾರೆ. ಈ ಇದರ ಹೇರ್ ಡ್ರೆಸ್ಸಿಂಗ್ ಸಲೂನ್ಗಳಿದಾವಲ್ಲ, ಸವಿತಾ ಸಮಾಜದವರು, ಅವರೆಲ್ಲ ಬಿಹಾರಿಗಳಾಗಿರ್ತಾರೆ, ಇಲ್ಲ ಉತ್ತರ ಪ್ರದೇಶದವರಾಗಿರ್ತಾರೆ. ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಇದೆ ಅದರಲ್ಲಿ. ಹೀಗೆ ಒಂದೊಂದು ಉದ್ಯೋಗವನ್ನು ಒಂದೊಂದು ರಾಜ್ಯದವರು ಆಕ್ರಮಿಸಿದ್ದಾರೆ. ಅದು ಹೇಗಾಗಿದೆ ಅಂದರೆ, ಒಂದಷ್ಟು ಜನ ಮುಂಬೈಗೆ ವಲಸೆ ಬರ್ತಾರೆ, ಅವರು ಅಲ್ಲಿ ತಮ್ಮ ಆಶ್ರಯವನ್ನು ಪಡ್ಕೋತಾರೆ. ಮುಂಬೈ ಎಲ್ಲರಿಗೂ ಆಶ್ರಯ ಕೊಡುತ್ತೆ, ಇವ್ರಿಗೆ ಅಂತಲ್ಲ, ಎಲ್ಲರಿಗೂ ಆಶ್ರಯ ಕೊಡುತ್ತೆ. ಅವರು ತಮ್ಮವ್ರನ್ನ ಊರಿಂದ ಕರೆಸ್ಕೋತಾರೆ, ಅವರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ತನ್ಮೂಲಕ ಅವರದೇ ದೊಡ್ಡ ಪಡೆಯಾಗಿ ಹೊರಹೊಮ್ಮತ್ತೆ, ಅವರು ಆಯಾ ಉದ್ಯೋಗಕ್ಕೆ ಮೀಸಲಾಗಿ ಬಿಡ್ತಾರೆ. ಹಾಗಾದರೆ ಮರಾಠಿಗರು ಎಲ್ಲಿದ್ದಾರೆ ಅಂತ ನೀವು ಕೇಳ್ಬೋದು. ನೀವು ಯಾವುದೇ ಪೊಲೀಸ್ ಸ್ಟೇಷನ್ಗೆ ಹೋದರೆ ಅಪ್ಪಿತಪ್ಪಿ ನೀವು ಹಿಂದಿಯಲ್ಲಿ ಮಾತಾಡ್ಬೋದು, ಅಲ್ಲಿರುವಂಥ ಯಾವುದೇ ಪೊಲೀಸ್ ಕಾನ್ಸ್ಟೇಬಲ್ ಹಿಂದಿಯಲ್ಲಿ ಮಾತಾಡೋಲ್ಲ, ಮರಾಠಿಯಲ್ಲೇ ಮಾತಾಡ್ತಾನೆ. ಅಲ್ಲಿರುವ ಇನ್ಸ್ಪೆಕ್ಟರ್ ಮರಾಠಿಯಲ್ಲೇ ಮಾತಾಡ್ತಾನೆ, ಅಲ್ಲಿರುವಂಥ ಟ್ರಾಫಿಕ್ ಪೊಲೀಸ್ ಮರಾಠಿಯಲ್ಲೇ ಮಾತಾಡ್ತಾನೆ, ಅಲ್ಲಿಯ ಕೋರ್ಟಿನಲ್ಲಿರುವಂಥ ಗುಮಾಸ್ತನಿಂದ ಹಿಡಿದು, ಅಲ್ಲಿರುವಂಥ ಮುನ್ಸಿಪ್ನಿಂದ ಹಿಡಿದು, ಅಲ್ಲಿರುವಂಥ ಹೆಸರು ಕೂಗೋನಿಂದ ಹಿಡಿದು ಎಲ್ಲರೂ ಕೂಡ ಮರಾಠಿ ಮಾತಾಡ್ತಾರೆ. ಕೋರ್ಟಿನ ಪ್ರೊಸೀಡಿಂಗ್ಗಳೆಲ್ಲ ಮರಾಠಿಯಲ್ಲಿ ನಡೀತವೆ. ಎಂಥ ವಿಚಿತ್ರ ಇದೆ ನೋಡಿ, ಮರಾಠಿ ಮುಂಬೈ ಬಗ್ಗೆ ಭಾಳ ತಿಳ್ಕೊಳ್ಳುವಂಥ ವಿಚಾರ ಇದೆ. ನೀವು ಅಲ್ಲಿಯ ಕೋರ್ಟ್ಗೆ ಹೋದರೆ 10:55 ನಿಮಗೆ ಇಡೀ ಕೋರ್ಟಿನ ಆವರಣ ಸ್ತಬ್ಧವಾಗಿರುತ್ತೆ, ನಿರ್ಜನವಾಗಿರುತ್ತೆ. ಸರಿಯಾಗಿ 11 ಗಂಟೆಗೆ ಇದ್ದಕ್ಕಿದ್ದ ಹಾಗೆ ಎಲ್ಲಿಂದ ಬರ್ತಾರೋ ಜೇನು ನೊಣದ ಹಾಗೆ ಲಾಯರ್ಗಳು, ಕಕ್ಷಿದಾರರು ಎಲ್ಲರೂ ನುಗ್ತಾರೆ. ಒಂದಷ್ಟು ಜನ ಕ್ಯಾಂಟೀನ್ನಲ್ಲಿ ತಮ್ಮ ವ್ಯವಹಾರ ಮುಗಿಸ್ಕೋತಾರೆ. ಸಂಜೆ 5 ಗಂಟೆ ಆದಮೇಲೆ ಒಬ್ಬ ನರಪಿಳ್ಳೆ ನಿಮ್ಗೆ ಅಲ್ಲಿ ಸಿಗೋದಿಲ್ಲ. ಯಾವುದೇ ಕೋರ್ಟ್ ಹಾಲ್ನಲ್ಲಿ ಜನಸಂದಣಿ ಇರೋದಿಲ್ಲ,
ಯಾರಿಗೆ ಕೋರ್ಟ್ಗೆ ಸಂಬಂಧ ಇದೆಯೋ ಅಷ್ಟು ಜನ ಮಾತ್ರ ಒಳಗಿರ್ತಾರೆ. ಉಳಿದ ಇಡೀ ಕೋರ್ಟ್ನ ಆ ಪ್ರಾಂಗಣ ಏನಿದೆ ಅದರಲ್ಲಿ ಕಕ್ಷಿದಾರರು ಮತ್ತು ಅವ್ರಿಗೆ ಸಂಬಂಧಪಟ್ಟಂಥ ಜನ ಬಿಟ್ಟರೆ ಬೇರೆ ಯಾರು ಅನಗತ್ಯವಾಗಿ ಕರೆಯುವಂಥ ವಕೀಲರು ನಿಮ್ಗೆ ಅಲ್ಲಿ ಸಿಗೋದೇ ಇಲ್ಲ. ಎಂಥ ವಿಚಿತ್ರವಾಗಿದೆ ಅಂದರೆ ಮುಂಬೈ ನೋಡಿ, ಮುಂಬೈ ಬೆಳಗ್ಗೆ 4 ಗಂಟೆಗೆ ಎದ್ದೇಳುತ್ತೆ. 4 ಸ್ಕ್ವೇರ್ ಎ ಕಪ್ ಚಾಯ್ ಅಂತಾರಲ್ಲಿ. 4 ಸ್ಕ್ವೇರ್ ಸಿಗರೇಟ್ ಭಾಳ ಪಾಪ್ಯುಲರ್. ಹಾತ್ ಮೇ ಟೈಮ್ಸ್ ಆಫ್ ಇಂಡಿಯಾ, ಮೂವ್ ಮೇ 4 ಸ್ಕ್ವೇರ್ ಅಂತ ಹೇಳೋದು ಯಾವಾಗಲೂ. 4 ಗಂಟೆಗೆ ವಿ ಟಿ ಸ್ಟೇಷನ್ ಹತ್ರ ಲಾರಿ ಬಂದು ನಿಲ್ಲತ್ತೆ. DN ರೋಡ್ ಅಂತ ಕರೀತಾರೆ. ಅಲ್ಲಿ ಹೋಲ್ಸೇಲ್ ಮಾರ್ಕೆಟ್, ನ್ಯೂಸ್ ಪೇಪರ್ ಹೋಲ್ಸೇಲ್ ಮಾರ್ಕೆಟ್. ಅಲ್ಲಿ ನ್ಯೂಸ್ ಪೇಪರ್ನ ಸಾವಿರಾರು ಬಂಡಲ್ಗಳು ಬಂದು ಬೀಳ್ತವೆ. ಯಾವ ರೀತಿ ಅಂದರೆ ಇಡೀ ಮುಂಬೈಗೆ ಸಪ್ಲೈ ಆಗೋ ಎಲ್ಲ ಪೇಪರ್ಗಳು ಬಂದು ಬೀಳೋದೇ ವಿ ಟಿನಲ್ಲಿ ಬಂದಂಥ ಪೇಪರ್ಗಳನ್ನು ರೈಲಿನಲ್ಲಿ, ಲೋಕಲ್ ಟ್ರೈನ್ನಲ್ಲಿ ಬಂದು ಇಡೀ ದಿವಸ ಬೇರೆ ಬೇರೆ ಪ್ರದೇಶದ ಜನ ನ್ಯೂಸ್ ಪೇಪರ್ಗಳನ್ನು, ಪೀರಿಯಾಡಿಕಲ್ಗಳನ್ನು, ದಿನ ವೃತ್ತಪತ್ರಿಕೆಗಳನ್ನು ಎಲ್ಲವನ್ನು ತೆಗೆದುಕೊಂಡು ಆಯಾ ಏರಿಯಾಗಳಿಗೆ ತೊಗೊಂಡು ಹೋಗ್ತಾರೆ. ಹಾಗೆ 4 ಗಂಟೆಗೆ ಎದ್ದೇಳುವಂಥ ಮುಂಬೈ ಮತ್ತೆ ಮಲಗುವುದು ಯಾವಾಗ ಅಂತ ನೀವು ಕೇಳಿದರೆ ಅದು ಬೆಳಗಿನ ಜಾವ 1:30-2 ಗಂಟೆಗೆ. ಒಂದಷ್ಟು ಜನ ಮಾತ್ರ. ಉಳಿದ ಹಾಗೆ ಸಂಜೆ ಆಗ್ತಿರೋ ಹಾಗೆ ಮುಂಬೈ ಇನ್ನಷ್ಟು ಹೆಚ್ಚು ಪ್ರಖರಗೊಳ್ಳುತ್ತದೆ. ನಾವಿಲ್ಲಿ ಬ್ರೆಡ್ ತಿಂದರೆ ಅದರಲ್ಲಿ ಮೈದಾ ಇದೆ, ನಮಗೆ ಹೊಟ್ಟೆಗೆ ಸಮಸ್ಯೆ ಆಗತ್ತೆ. ಬೆಳ್ಳುಳ್ಳಿ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಅದು ಬಿಟ್ಟರೆ ನಿಮ್ಮ ವಡಾ ತಿಂದರೆ ಅದು ಆಯಿಲಿ ಇರುತ್ತೆ. ಹೈಜೀನ್ ಇದೆಯೋ ಇಲ್ಲೋ 108 ಪ್ರಶ್ನೆಗಳನ್ನು ಕೇಳ್ತೀವಿ. ನಿಮಗೆ ಬೀದಿಯಲ್ಲಿ ಅಲ್ಲಿಯ ಬ್ರೇಕ್ಫಾಸ್ಟ್ ಅಂತ ಯಾರಿಗಾದರೂ ತಿಂಡಿ ಅಂತ ಕೇಳಿದ್ರೆ ವಡಾಪಾವ್ ತಿನ್ಕೊಂಡು ಅಲ್ಲಿಯ ಜನ ಜೀವನ ಮಾಡ್ತಾರೆ. ಅದು ಕೂಡ ಕೈಯಲ್ಲಿ ಹಿಡ್ಕೊಂಡು ಅಲ್ಲೇ ಖರೀದಿ ಮಾಡೋದು, ಅಲ್ಲೇ ತಿಂತ ತಮ್ಮ ಕೆಲಸಕ್ಕೆ ಹೊರಟೋಗ್ತಾರೆ. ಬ್ರೆಡ್ ಸ್ಯಾಂಡ್ವಿಚ್ ತಿನ್ಕೊಂಡು ಜೀವನ ಮಾಡ್ತಾರೆ. ಪಾವ್ ಭಾಜಿ ತಿನ್ಕೊಂಡು ಜೀವನ ಮಾಡ್ತಾರೆ. ಸಾತ್ ಹಂಡಿ ಅಂತ ಒಂದಿದೆ. ಆ ಸಾತ್ ಹಂಡಿನಲ್ಲಿ ನೀವು 20 ರೂಪಾಯಿ ಕೊಟ್ಟರೆ 7 ಥರದ ಭಕ್ಷ್ಯಗಳೊಂದಿಗೆ 2 ರೊಟ್ಟಿಗಳೊಂದಿಗೆ ಊಟವನ್ನು ಕೊಡ್ತಾರೆ. ಪ್ರಪಂಚದ ಎಲ್ಲಿಯಾದರೂ ಅಷ್ಟು ಕಡಿಮೆ ದುಡ್ಡಿಗೆ ನೀವು ಊಟವನ್ನು ಕೊಡೋದು ನೋಡಿದ್ದೀರಾ? ಜಗತ್ತಿನ ಎಲ್ಲ ಭಾಗಗಳಿಗೆ ಸಪ್ಲೈ ಮಾಡುವಂಥ ಸಪ್ಲೈ ಚೈನ್ ಮುಂಬೈನಲ್ಲಿದೆ. ದೇಶದ ಎಲ್ಲ ಭಾಗಗಳಿಗೆ ಹೋಗುವಂಥ ವಿದ್ಯುತ್ ಉಪಕರಣಗಳು, ಸ್ಯಾನಿಟರಿ ವಸ್ತುಗಳು, ಡೆಕೋರೇಷನ್ ವಸ್ತುಗಳು, ಬಟ್ಟೆ, ನೀವೇನು ಕೇಳ್ತೀರಿ ಎಲ್ಲವೂ ಮುಂಬೈನಿಂದ ಎಲ್ಲ ಕಡೆ ಹೋಗ್ತವೆ. ಕೇವಲ ಮುಂಬೈ ಮಾತ್ರ ಆ ಕಡೆ ನೇಪಾಳ, ಬರ್ಮಾ ಎಲ್ಲ ಕಡೆ ವಸ್ತುಗಳನ್ನು ರವಾನೆ ಮಾಡುವಂಥ ವ್ಯವಸ್ಥೆ ಇದೆ, ಚೈನ್ ಇದೆ. ಅಲ್ಲಿ ಅತ್ಯಂತ ಕಡುಬಡವ ಸಂತೋಷದಿಂದ ಸಂತುಷ್ಟಿಯಿಂದ ಜೀವನ ಮಾಡ್ತಾನೆ, ಸಂತೃಪ್ತಿಯಿಂದ ಜೀವನ ಮಾಡ್ತಾನೆ, ಅಸಮಾಧಾನ ಈರ್ಷೆ ಯಾವುದೂ ಇರಲಾರ್ದೆ ಇರ್ತಾನೆ. ಹಾಗೆ ಅತ್ಯಂತ ಶ್ರೀಮಂತ ಕೂಡ ಅಲ್ಲಿ ಸಮಾಧಾನ ಇಲ್ಲದೆ ಜೀವನ ಮಾಡುವಂಥ ಪರಿಸ್ಥಿತಿ ಇರುತ್ತೆ. ಅಲ್ಲಿ ಯಾರೂ ಮನೆ ಇಲ್ಲ ಅಂತ ನರಳುವಂಥ ಪ್ರಮೇಯವೇ ಬರೋದಿಲ್ಲ. ಎಲ್ಲರೂ ಯಾವುದೋ ಒಂದು ಚಾಳ್ನಲ್ಲಿ, ಯಾವುದೋ ಒಂದು ಸಂಧಿಯಲ್ಲಿ, ಎಲ್ಲಿಯೂ ಇಲ್ಲ ಅಂದರೆ ಧಾರಾವಿ ಸ್ಲಮ್ನಲ್ಲಿ ಬದುಕ್ತಾರೆ. ಅವ್ರು ಯಾರು ಒಬ್ರಿಗೊಬ್ಬರು ಸಂಬಂಧ ಇಲ್ಲದೆ ಹೋದರೂ ಕೂಡ ಎಲ್ರಿಗೂ ಸಂಬಂಧ ಇರುವ ಹಾಗೆ ಇರ್ತಾರೆ. ಯಾರು ಒಬ್ರಿಗೊಬ್ಬರು ಸಂಬಂಧ ಇರಲಾರ್ದಾಗಿ ಇನ್ನೊಬ್ಬರ ಬಗ್ಗೆ ಆಲೋಚನೆ ಮಾಡಲಾರದೆ ಬದುಕನ್ನು ಮಾಡ್ತಾರೆ. ನೀವು ಮುಂಬೈಗೆ ಹೋಗಿ ಯಾರೋ ನಿಮ್ಮ ಮಿತ್ರನಿಗೆ ಫೋನ್ ಮಾಡಿ, ಆತನನ್ನು ವರ್ಷಗಟ್ಟಲೆ ನೀವು ಭೇಟಿನೇ ಆಗಿರೋದಿಲ್ಲ. ಆದರೆ ವರ್ಷ ಆದಮೇಲೆ ನೀವು ಅಲ್ಲಿ ಹೋದರೂ ಕೂಡ ಫೋನಲ್ಲಿ ಮಾತಾಡಿದರೆ ನಿನ್ನೆ ರಾತ್ರಿ ನಿಮ್ಮ ಜೊತೆ ಪಾರ್ಟಿಯಲ್ಲಿ ಕೂತ ಹಾಗೆ ಆತ ನಿಮ್ಮ ಜೊತೆ ಮಾತಾಡ್ತಾರೆ. ಕहाँ पे हो ಅಂತ ಕೇಳ್ತಾನೆ. मैं इधर वर्ली में हूँ, नहीं तो यहाँ मैं गिरगांव चौपाटी में हूँ, नहीं तो जुहू में हूँ. ಎಲ್ಲಿದ್ರೆ ನಿಮ್ಮ ಜಾಗ ಹೇಳ್ತೀರಿ. 10 ಮಿನಿಟ್ ಅಂತ ನಾನು, ಅಥವಾ ನೈ ದೋಪಹರ್ ಮೇ ಮಿಲ್ತಾ ಹೂँ ಅಂತ. ಯಾವುದೋ ಕೆಲಸದಲ್ಲಿದ್ದರೆ ಮಧ್ಯಾಹ್ನ ಸಿಗ್ತೀನಿ. ಮಧ್ಯಾಹ್ನ ಸಿಕ್ಕ ಮೇಲೆ ನೀವು ವಾಪಸ್ ಹೋಗೋವರೆಗೂ ನಿಮ್ಮ ಜೊತೆ ಇರ್ತಾನೆ. ನಿಮಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಆತ ತನ್ನ ಇತಿಮಿತಿಗಳಲ್ಲಿ ಮಾಡಿಕೊಡ್ತಾನೆ. ನಿಮ್ಮ ಚಾಯ್ ಪಾನಿಯಿಂದ ಹಿಡಿದು ನಿಮ್ಮ ಊಟ, ನಿಮ್ಮ ರೂಮು, ನಿಮ್ಮ ಓಡಾಟ, ನಿಮಗೆ ಬೇಕಾದಂಥ ಸವಲತ್ತುಗಳು ಎಲ್ಲವನ್ನೂ ನಿರ್ವಹಿಸ್ತಾನೆ. ಆತನ ಬಳಿ ಇದ್ದರೆ ದುಡ್ಡನ್ನು ಖರ್ಚು ಮಾಡ್ತಾನೆ, ದುಡ್ಡಿಲ್ಲ ಅಂದರೆ ದುಡ್ಡಿಲ್ಲ, ಆಫಿದೇದೋ ಭಯ ಅಂತ ಆತ ನಿಮ್ಗೆ ಹೇಳ್ತಾನೆ. ಇದು ನನ್ನ ಸ್ವಂತ ಅನುಭವ. ನೀವು ಮುಂಬೈ ಬಗ್ಗೆ ಹೇಳ್ತಾ ಹೋದರೆ ಗಂಟೆಗಟ್ಟಲೆ ದಿನಗಟ್ಟಲೆ ಹೇಳ್ಬೋದು. ಅಷ್ಟು ವಿಷಯವನ್ನು ಹೊಂದಿರುವಂಥ ಒಂದು ನಗರ ಅದು. ಯಾವುದೇ ಒಂದು ಸಣ್ಣ ವಿಷಯ ಇಟ್ಟುಕೊಂಡು ರಾಜಕೀಯ ಮಾಡುವಂಥ ಊರು ಅಲ್ವೇ ಅಲ್ಲ ಅದು. ಬಾಂಬ್ ಬ್ಲಾಸ್ಟ್ ಆಯಿತು, ಸರಣಿ ಬಾಂಬ್ ಸ್ಫೋಟ ಆಯ್ತಲ್ಲಿ 8 ಕಡೆ ಏಕಕಾಲಕ್ಕೆ. ಒಂದು ಬೋರ್ಡ್ ಹಾಕಿದ್ರು ಮಾರನೇ ದಿವಸ. ನಾನು ಅಲ್ಲಿದ್ದೆ ಮುಂಬೈನಲ್ಲಿ. ಇವತ್ತು ಮುಂಬೈನಲ್ಲಿ ಸರಣಿ ಬಾಂಬ್ ಸ್ಫೋಟ ಆಗಿದೆ. ಮಾರನೇ ದಿವಸ ಮುಂಬೈ ಹಿಂದಿನ ದಿವಸ ಹೇಗಿತ್ತು ಅಷ್ಟೇ ಸಹಜವಾಗಿದೆ. ಏಕೆಂದರೆ ಇದು ಮುಂಬೈ ಅಂತ ಮರಾಠಿಯಲ್ಲಿ ಬಂದಿತ್ತು. ನಿನ್ನೆ ಮುಂಬೈನಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು, ಸರಣಿ ಸ್ಫೋಟ ಆಯಿತು. ಮಾರನೇ ದಿವಸ ಮುಂಬೈ ಎಂದಿನಂತೆ ನಡೀತಾ ಇದೆ. ಏಕೆಂದರೆ ಇದು ಮುಂಬೈ, ಅಮ್ಚಿ ಮುಂಬೈ, ಸುಂದರ್ ಮುಂಬೈ ಅಂತ. ನಮ್ಮ ಮುಂಬೈ ಸುಂದರ ಮುಂಬೈ ಅಂತ ಅವ್ರು ಹಾಕ್ಕೊಂಡಂಥ ಬೋರ್ಡು. ಮುಂಬೈಗೆ ಬಗ್ಗೆ ಅಂಥ ಒಂದು ವ್ಯಾಮೋಹ ಅಲ್ಲಿಯ ಜನರಿಗೆ. ಮುಂಬೈನ ಒಬ್ಬನೇ ಒಬ್ಬ ಬೈಯೋದಿಲ್ಲ.
ನಾವು ಬೆಂಗಳೂರಿಗೆ ಹೋದ ತಕ್ಷಣ ಬೆಂಗಳೂರು ಟ್ರಾಫಿಕ್ ಬೈತೀವಿ, ಬೆಂಗಳೂರಲ್ಲಿ ಮನೆ ಬಾಡಿಗೆ ಬಗ್ಗೆ ಬೈತೀವಿ, ಮುಂಬೈನಲ್ಲಿರುವಂಥ ರಿಯಲ್ ಎಸ್ಟೇಟ್ ಬಗ್ಗೆ ಬೈತೀವಿ, ಅಲ್ಲಿಯ ಜನರ ಬಗ್ಗೆ ತೆಗಳ್ತೀವಿ, ಅಲ್ಲಿರುವಂಥ ನೀರಿನ ಬಗ್ಗೆ, ಅಲ್ಲಿಯ ರಸ್ತೆಯ ಬಗ್ಗೆ, ಎಲ್ಲದರ ಬಗ್ಗೆ ಮಾತಾಡ್ತೀವಿ. ಮುಂಬೈ ಬಗ್ಗೆ ಮಾತಾಡೋಣ, ಅಲ್ಲಿಯ ಟ್ರಾಫಿಕ್ ಜಾಮ್ ಬಗ್ಗೆ ಆಗಲಿ, ಅಲ್ಲಿಯ ಜನಜೀವನ ಕಷ್ಟದ ಬಗ್ಗೆ ಆಗಲಿ, ಅಲ್ಲಿ ಯಾವುದೇ ವಿಚಾರದ ಕುರಿತು ಅಲ್ಲಿಯ ಜನ ಒಂದು ದಿವಸ ಮಾತಾಡಲಿ. ಏಕೆಂದರೆ ಬದುಕುವಂದ್ರೆ ಇರೋದೇ ಹೇಗೆ ಅಂತ ಅಲ್ಲಿ ಅಂದ್ಕೊಂಡಿದ್ದಾರೆ. ಅದಕ್ಕಿಂತ ಮಜಾ ಅಂದರೆ ಬೇರೆ ರಾಜ್ಯದಿಂದ ಬಂದಂಥ ಜನ, ಯಾವುದೋ ಬಿಹಾರದಿಂದ ಬಂದಿದ್ದಾನೆ, ಉತ್ತರಾಖಂಡದಿಂದ ಬಂದಿದ್ದಾನೆ, ಬಂಗಾಲದಿಂದ ಬಂದಿದ್ದಾನೆ, ಕೇರಳದಿಂದ ಬಂದಿದ್ದಾನೆ, ಆತ ಕೂಡ ಮುಂಬೈ ನನ್ನದು ಅಂತ ಭಾವಿಸ್ತಾನೆ, ಅಷ್ಟು ಪ್ರೀತಿಸ್ತಾನೆ. ಅದು ಮುಂಬೈನ ಹಿರಿಮೆ. ಇದನ್ನು ಕೆಡಿಸುವುದು ಯಾವಾಗ ಅಂತಂದರೆ ರಾಜಕಾರಣಿಗಳು ಬಂದು ಜಾತಿಯ ಹೆಸರಿನಲ್ಲಿ, ಭಾಷೆಯ ಹೆಸರಿನಲ್ಲಿ ನಮ್ಮನ್ನು ಒಟ್ಟು ಇರುವಂಥ ಮನಸ್ಥಿತಿ ಇದೆಯಲ್ಲ ಅದನ್ನು ಒಡೆಯುವಂಥ, ಅದರಲ್ಲಿ ವಿಷ ಬೆರೆಸುವಂಥ ಕೆಲಸ ಮಾಡ್ತಾರಲ್ಲ, ಆವಾಗ ಮನುಷ್ಯ ವಿಚಲಿತನಾಗ್ತಾನೆ. ಆದರೆ ಮುಂಬೈನ ವಿಶೇಷತೆ ಏನಂದರೆ ಅದೆಲ್ಲವನ್ನೂ ಅರಗಿಸಿಕೊಳ್ಳುವಂಥ ಮಹಾನ್ ಶಕ್ತಿ ಮುಂಬೈಗಿದೆ. ಸಾಧ್ಯವಾದರೂ ಒಂದು ಸಲ ಮುಂಬೈಗೆ ಹೋಗಿ ಬನ್ನಿ. ನಿಮಗೆ ನಿಜವಾಗಲೂ ನಾ ಹೇಳಿದ ಮಾತು ತುಂಬ ಕಡಿಮೆ ಅಂತ ಅನಿಸುತ್ತೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಾಧ್ಯವಾದರೆ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.